ಎಲ್ಲಿದ್ಯಪ್ಪ ಪ್ರಜ್ವಲು? ಪ್ರಜ್ವಲು ಎಲ್ಲಿದ್ಯಪ್ಪ? ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದಷ್ಟು ಪೆನ್ ಡ್ರೈವ್ಗಳು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಎಲ್ಲಾ ಕಡೆ ಸಿಕ್ಕಿತ್ತು. कर्नाटक में पूर्व पीएम के पोते और जेडीएस सांसद प्रज्वल रेवन्ना के अश्लील वीडियोस मामले में हर दिन नए खुलासे हो रहे हैं। We are in Holenarsipura, a small town that has become famous because it is the birthplace of former Prime Minister H.D. Deve Gowda. Today, however, this small town has become infamous because of the allegations against Prajwal Revanna, Deve Gowda's grandson. Prajwal has been accused of sexually abusing many women in his home district, Hassan. Together, H.D. Deve Gowda and his son Revanna have held the Holenarsipura constituency for over 50 years. Perhaps that's why there's a palpable fear among the people here. While some do acknowledge that Prajwal Revanna's videos are being circulated, they are hesitant to talk to us. We did manage to speak to a few residents. ಮೇಡಮ್ ಅವರು ಈ ರೀತಿ ಮಾಡಬಾರ್ದಾಯ್ತು. ಪಾಪ ಇಲ್ಲಿ ಒಳಗೆ ಸ್ಕೂಲಲ್ಲಿ ಒಳ್ಳೆ ಹೆಸರಿತ್ತು. ಅದೇ ನಿಜವಾದ ಸ್ಕೂಲ್ ವರ್ಷ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಎಲ್ಲ ಒಳ್ಳೆ ಹೆಸರಲ್ಲಿತ್ತು. ಈ ರೀತಿ ಮಾಡಿದ್ರೆ ಪಾಪ ನಮಗೂ ಈ ರೀತಿ ಆಯ್ತದೆ ಅನ್ನೋದೇ ಗೊತ್ತಿಲ್ಲ. ಈ ರೀತಿ ಅವ್ರಂಗೆ ಇವ್ರಂಗೆ ಅನ್ನೋದು ನಾವು ಹೇಳಕ್ಕಾಗಲ್ಲ. ಸರ್, ಇನ್ನೊಂದು ಅಂದ್ರೆ ಸುಮಾರೆಲ್ಲ ಜನ ಹೇಳ್ತಾರೆ, ಇಲ್ಲ ಇಲ್ಲಿ ಹೊಳೆನರಸೀಪುರದಲ್ಲಿ ದೇವೇಗೌಡ ಮನೆಯವ್ರ ಬಗ್ಗೆ, ಅವರ ಫ್ಯಾಮಿಲಿ ಅವ್ರ ಬಗ್ಗೆ ಏನು ಮಾತಾಡುವಂತಿಲ್ಲ, ತುಂಬಾ ಭಯ ಇದೆ. ಅದು ಸತ್ಯ. ಅದು ಸತ್ಯ. ಅದು ಯಾಕೆ ಸರ್? ಎಲ್ಲ ಮುಂಚೆಯಿಂದಲೂ 20 ವರ್ಷದಿಂದ ಅವ್ರದೇ ಇರೋದ್ರಿಂದ ಇಲ್ಲಿ ಯಾರು ಮಾತಾಡಕ್ಕೆ ಭಯ ಪಡ್ತಾರೆ, ಇದು ಮಾಡ್ಲಿಕ್ಕೆ ಇದಾಗ್ತದೆ. ಭಯ ಆಗ್ತಾ ಇದೆ. ನಮಗೂ ಭಯ. ನಾವು ಅದು ಸುದ್ದಿಗೆ ಯಾವ ಸುದ್ದಿಗೆ ಹೋಗಲ್ಲ, ಅಷ್ಟೇ ಗೊತ್ತಿಲ್ಲ, ನಾವು ಹೋಗಲ್ಲ, ಗೊತ್ತಿಲ್ಲ. In the beginning of the video, we told you about palpable fear. So when we arrived here, we interviewed a college student for this video. She then found us on social media and requested us not to use the video. This is what she told us. Bhavani Revanna is the CDC president of the college I study in. CDC means College Development Committee. Bhavani and Revanna often come to college for events. Bhavani tells us she has 2 sons and we are all her daughters. If she did have daughters, what would she have done if something like this had happened to her daughter? If Prajwal Revanna has done this, they should condemn it and not stand by him. There's another kind of sentiment that's clearly visible in Holenarsipura. There's a great deal of respect for Deve Gowda, but there's now also a sense of disappointment that his name has been tarnished. The kind of respect that Deve Gowda continues to get to this day has not been extended to Revanna or his family. But Deve Gowda's family is good. ಬಟ್ ಈ ಥರ ಪ್ರಜ್ವಲ್ ರೇವಣ್ಣ ಮಾಡಿರೋದು ಸ್ವಲ್ಪ ಹೊಳೆನರಸೀಪುರಕ್ಕೆ ಬೇಜಾರಾದ ಆಗಿರೋಂಥದ್ದು ಅನ್ಸುತ್ತೆ. ಇದ್ರ ಮುಂಚೆ ಅಂದ್ರೆ ನೀವು JDS ಪಾರ್ಟಿನ ಸಪೋರ್ಟ್ ಮಾಡ್ತಾ ಇದ್ರಾ? ಮೇಡಮ್ ಈಗಲೇ ಸಪೋರ್ಟ್. ನಾವು ಈಗಲೂ ಸಪೋರ್ಟಾ? ಈಗೇನು ಅಂದ್ರೆ ಸಪೋರ್ಟ್. ಹೌದಾ? ಯಾಕೆ ಸಪೋರ್ಟ್ ಮಾಡ್ತೀರಿ ಪಾರ್ಟಿನ? ಮೇಡಮ್ ನಮ್ಗೆಲ್ಲ ಒಂಚೂರು ಅನುಕೂಲ ಮಾಡ್ಕೊಡ್ತಾರೆ ಈ ಕಡೆ ಸೈಡ್ ಎಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಆಗ್ಲಿಂದ ಸಪೋರ್ಟ್ ಮಾಡ್ಕೊಳ್ತೇವೆ. ಹೌದಾ? ಯಾವ ರೀತಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ? ನಮ್ ಕಡೆ ರೋಡು ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಸಹಾಯ ಮಾಡೋರೆ ಅವ್ರ ಅಪ್ಪಾಜಿ ಅವರು. ಅದಕ್ಕೆ ಅವ್ರ ತಂದೆ ಅವರು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದಕ್ಕೆ ಯಾವುದೇ ತರದ. ಸೊ ಈ ಜನರಲ್ ಪರ್ಸೆಪ್ಷನ್ ಹೆಂಗಿದೆ ಅಂದ್ರೆ, ಈಗ ಯಡಿಯೂರಪ್ಪ ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದಾರಂತೆ, ಶಿವಮೊಗ್ಗನ ಇನ್ಯಾರು ಡೆವಲಪ್ ಮಾಡಿದಾರಂತೆ ಅನ್ನೋ ತರಕ್ಕೆ ಬಂದಿತ್ತು. ಹಂಗೆ ರೇವಣ್ಣ ನೋಡ್ರಿ ನಮ್ಬಿಡ್ರಪ್ಪ ನಿಮ್ಮ ಆಸ್ತಿ ಸಿಕ್ಕಾಪಟ್ಟೆ ಗೊತ್ತಾಗಿದೆ. Why do people fear speaking about Revanna and his family so much? What is the nature of the power that this family holds over this region? ನಮ್ಮೂರಿನ ಹಿರಿಯ ಅನ್ನೋ ಒಂದು ಗೌರವ ಎಲ್ಲ ಸಮಾಜಕ್ಕೂ ಇದೆ. ಅದರಲ್ಲಿ ನಮ್ದೇನು ಎರಡು ಮಾತಿಲ್ಲ. ಒಬ್ಬ ಏನು ವೈದಿಕ ಧರ್ಮದಲ್ಲಿ ಇರೋಂಥ ಪರಿಪಾಲನೆ ಮಾಡೋಂಥ ಒಬ್ಬ ಬ್ರಾಹ್ಮಣ ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರು. ಅವರು ಪ್ರೀತಿಯಿಂದ ನೋಡಿದ್ರು ಕೂಡ ಅವ್ರಿಗಿಂತಲೂ ಇವರು ವೈದಿಕರು, ಬ್ರಾಹ್ಮಣರಿಗಿಂತಲೂ ವೈದಿಕರು ಇವರು. ಅಂತ ಒಂದು ವ್ಯವಸ್ಥೆ ಅವರ ಕಲ್ಚರ್ ಹಂಗಾಗಿದೆ. ರೇವಣ್ಣ ಅವ್ರ ಕಲ್ಚರ್, ರೇವಣ್ಣ ಅವರ ಕುಟುಂಬದ, ನಮ್ಮ ಸಮಾಜದವ್ರು ಯಾರಾದರೂ ಬೆಳಿಗ್ಗೆ ಅವ್ರನ್ನ ನೋಡ್ಬೇಕು, ಅವ್ರ ಸಂದರ್ಶನ ಮಾಡ್ಬೇಕನ್ನೋ ವಿಚಾರ ಇಟ್ಕೊಂಡು ಏನಾದ್ರು ಅವ್ರ ಮನೆ ಬಾಗಿಲಿಗೆ ಹೋಗಿದ್ರೆ, ಅವರು ಸ್ನಾನಕ್ಕಿಂತ ಮುಂಚೆ ಹೋಗಿದ್ರೆ ಅಥವಾ ಸ್ನಾನ ಆದ್ಮೇಲೆ ಏನಾರು ಹೋಗಿದ್ರೆ
ಅವರು ಮುಖ ನೋಡಿ ಇವನು ಯಾಕೆ ಇಷ್ಟೊತ್ತಿಗೆ ಬಂದವನಂತ ಮತ್ತೆ ಅವ್ರನ್ನ ತಿರಸ್ಕಾರ ಮಾಡಿ ಅವರ ಹಿಂಬಾಲಕರಿಗೆ ಹೇಳ್ಬಿಟ್ಟು ಅವ್ನು ಕಳಿಸ್ಬಿಡು ಅಂತೇಳಿ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಬರೋ ಅಂತ ಪ್ರವೃತ್ತಿ ಇದೆ ಅಂತ ನಮಗೆ ವಿಚಾರ ಹೇಳಿದೆ. ಈಗ ಇಂಥ ಕಲ್ಪನೆ ದೇವೇಗೌಡರ ಬಗ್ಗೆ ಇಲ್ವಾ? ಇಲ್ಲ, ನಾವು ಆ ಥರ ಅವ್ರ ಮೇಲೆ ನಾವು ಆರೋಪ ಮಾಡಲ್ಲ. ದೇವೇಗೌಡರ ಬಗ್ಗೆ ನಾವು ಆ ಥರ ಆರೋಪ ಮಾಡಲ್ಲ. ಯಾಕೆಂದ್ರೆ ಅವರು ಆ ಮಟ್ಟಕ್ಕೆ ನಡ್ಕೊಂಡಿಲ್ಲ. ಅವರು ಆ ಮಟ್ಟಕ್ಕೆ ಎಲ್ಲ ಸಮುದಾಯದವ್ರ ಜೊತೆ ಅವರು ಪ್ರೀತಿಯಿಂದಲೇ ಬಂದಿದ್ರು. ನಂತರದಲ್ಲಿ ಇವರು ಯಾವಾಗ ಸನ್ಮಾನ್ಯ ರೇವಣ್ಣವರು ಅವರು MLA ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಅವರ ಅಧಿಕಾರನ ಇವ್ರ ಕೈಗೆ ತಕೊಂಡು ಇಲ್ಲಿ ಹೊಳೆನ್ಸ್ಪುರ ಹಾಸನ ಅವ್ರ ಕೈಗೆ ಯಾವಾಗ ಹೋಯ್ತು, ಹೆಚ್ಚು ಪಾಲು ಅವ್ರನ್ನ ಇದನ್ನ ಫಾಲೋ ಮಾಡ್ಕೊಂಡು ಹೆಚ್ಚು ಪಾಲು ಒಕ್ಕಲಿಗರನ್ನ ಓಲೈಸ್ಯಾರ ಇಲ್ಲಿ ಈ ಜಿಲ್ಲೆಯಲ್ಲಿ. Hundreds of videos have allegedly been shot and the number of women is not yet known. No one in the Devegowda family has ever been accused of something this grave. Yet, they have been accused of being casteist. ಬಟ್ ಒಂದೇನು ಇಷ್ಟು ವರ್ಷ ಅವ್ರು ಹೇಗೆ ಪವರ್ನ ಇದಾದ್ರು ಅಂತಂದ್ರೆ ಬಿಕಾಸ್ ಆಫ್ ಕಾಸ್ಟ್. ಬಟ್ ಇಡೀ ಫ್ಯಾಮಿಲಿನೇ ಒಂಥರ ಫ್ಯೂಡಲ್ ಮೆಂಟಾಲಿಟಿ. ನಿಮಗೆ ನೆನಪಿಸ್ಬೇಕು ಅಂದ್ರೆ ಹಿಂದೆ 2-3 ಘಟನೆಗಳು, ಸಿಗನಹಳ್ಳಿ ಹೋರಾಟ ಆದಾಗ ಅಲ್ಲಿಯ ದಲಿತರ ಮೇಲೆ ಅವರು ದೌರ್ಜನ್ಯ ಮಾಡಿದ್ರು, ಅವ್ರಿಗೆ ಅವಕಾಶ ಕೊಡ್ತಿದ್ರು, ಅಥವಾ ತುಂಬಾ ಇನ್ಸಿಡೆಂಟ್ಸ್. ಮತ್ತೆ ಇಲ್ಲಿ ಯಾವುದೇ ಚಳುವಳಿಗಳಿಗೆ ಅವಕಾಶ ಕೊಡದೇ ಇರುವಂಥದ್ದು, ಮತ್ತೆ ಕಂಪ್ಲೀಟ್ ಅವ್ರ ಹೋಲ್ಡಲ್ಲೇ ಇರಬೇಕು, ಬೇರೆ ಯಾವ ಲೀಡರ್ಶಿಪ್ ಬರ್ಲಿಕ್ಕೆ ಅವಕಾಶ ಮಾಡಿಲ್ಲ. ಇವತ್ತು ಕೂಡ ರೇವಣ್ಣನ ಮನೆ ದಲಿತರು ಮತ್ತೆ ಯಾರು ಕೂರ್ಸೋದಕ್ಕೆ ಜಾಗ ಅವರೇ ಓದೋದು ನಿಂತೆ ಮಾತಾಡ್ತಾರೆ. ಆಯ್ತಾ? ಸೊ ಈ ತರ ಒಂದು ಫ್ಯೂಡಲ್ ಆಟಿಟ್ಯೂಡ್. There appears to be more focus on the videos than the women themselves. Many are now blaming the women, which the activists say is missing the point. ಏನ್ ನಡೀತು, ನಿಜನ ಸುಳ್ಳ, ಯಾಕಾಯ್ತು, ಏನು ಕೇಳದ್ ಬೇಡ. ಒಂದೇ ನಾವು ಹೇಳ್ಬೇಕಾಗಿದ್ದು ಅಂದ್ರೆ ನಿಮ್ ತಪ್ಪೇನು ಇಲ್ಲ ಇದ್ರೊಳಗಡೆ. ನೀವು ಬಲಿಪಶುಗಳಾಗಿದ್ದೀರಾ. ಇದನ್ನ ನಿಮ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ಬಲಿಪಶುಗಳಾಗಿದ್ದೀರಾ. ಒಂದು ರಾಜಕೀಯ ಪ್ರಭಾವಕ್ಕೆ ಮತ್ತೆ ಅಧಿಕಾರದ ಪ್ರಭಾವಕ್ಕೆ ಆ ಪ್ರಭಾವವನ್ನ ಬಳಸ್ಕೊಂಡು ಆ ವ್ಯಕ್ತಿ ನಿಮ್ಮನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ. Although the JDS has suspended Prajwal from the party, there are clear indications that both the party and his family will stand behind him. Kumaraswamy has already said that Prajwal isn't visible in any of the videos. So how can he be held guilty? In Holle Narsipura, there is talk about women attempting suicide, intimidation and bribe. Since most of these women are linked to the JDS, the police fear that most complainants won't come forward. The elections will come and go, but we at the News Minute will focus on the story, because this is not just about accountability, but also about the women. Do support our work. This election season, your right to choose puts you at the heart of it again. We'd like to be your eyes and ears. Choose the journalism and media that serves democracy and you. Simply log on to newslaundry.com/2024 election fund and choose an amount of your choice for the reports of your choice.